ಹುಬ್ಬಳ್ಳಿಯಲ್ಲಿ 31 ವರ್ಷಗಳ ಬಳಿಕ ಈ ಹಿಂದೂ ಜನರನ್ನ ಹುಡುಕಿ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಅನ್ನೋಂಥದ್ದು ಚರ್ಚೆ ಶುರುವಾಗಿದೆ. ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಗೌರ್ಮೆಂಟ್ ಫಾರಮ್ ಆದಮೇಲೆ ಹಳೇ ಕೇಸಸ್ಗಳು ಅನಾವಶ್ಯಕವಾಗಿದ್ದವನ್ನ ಪ್ರಪೋಸಲ್ ಪೆಂಡಿಂಗ್ ಇರೋವನ್ನ ಕ್ಲಿಯರ್ ಮಾಡ್ತಾಯಿದ್ದೀವಿ. ಯಾವುದೇ ಒಬ್ಬರ ಮೇಲೆ ಒಂದು ಕೇಸನ್ನು ಹಾಕಿ ಅಂತ ಇಲ್ಲಿವರೆಗೆ ನಮ್ಮ ಗೌರ್ಮೆಂಟು ಅಥವಾ ನಮ್ಮ ಇಲಾಖೆ ಆ ಥರದ ಪ್ರೋಸೆಸ್ ಮಾಡಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಚುನಾವಣೆ ಇಟ್ಕೊಂಡು ಹಬ್ಬಿಸ್ತಾರೆ. ಅವ್ರಿಗೇನಾಗುತ್ತೆ, ಬಂಡವಾಳ ಇಲ್ಲ. ಬಂಡವಾಳ ಮೀನ್ಸ್ ಅಂತಂದರೆ ಇಂದಿನ 5 ವರ್ಷದ ಪರ್ಫಾರ್ಮೆನ್ಸ್ ಇಲ್ಲ. ಸೊ 60ಕ್ಕೆ ಬಂದಿದ್ದಾರೆ, ನಿಮಗೆ ಗೊತ್ತಿದೆ. ಅವ್ರು 100, 150 ಗೆಲ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರನ್ನ ದೇಶ ಎಲ್ಲ ರಾಜ್ಯ ಎಲ್ಲ ಸುತ್ತಿಸಿದ್ರು. ಭಾಳಷ್ಟು ಚುನಾವಣೆ ಪ್ರಕ್ರಿಯೆ ಮಾಡಿದ್ರು, ಆಗಲಿಲ್ಲ ಅವ್ರ ಕೈಲಿ. ಸೊ ಫೇಲ್ ಆಗಿದ್ದೀವಿ ಅಂತ ಗೊತ್ತಾಗಿದೆ. ಏನಕ್ಕೆ ಫೇಲ್ ಆಗಿದ್ದಾರೆ? 3 ಜನ ಮುಖ್ಯಮಂತ್ರಿ ಆದರು ಕಳೆದ 5 ವರ್ಷದಲ್ಲಿ. ಸೊ ಜನತಾದಳದವರು ಮಿಷನ್ 123 ಅಂತ ಹೇಳಿದರು. 123 ಬರಲಿಲ್ಲ. ಸಿಂಗಲ್ ಗೌರ್ಮೆಂಟ್ ಅಂದರೆ ಏನಂತ ಹೇಳಿದರು ಗೊತ್ತಾ? ನೀವು ಹೇಳಲ್ಲ ಬಿಡು. ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಗೊತ್ತಿದೆಯಾ? ಹಾಂ, ನಾನು ಏನಾರು ಸಿಂಗಲ್ ಗೌರ್ಮೆಂಟ್ ಬರೆದಿದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಜನತಾದಳದವರು. ಸೊ ಇವರು ನಾವೇ ಫಸ್ಟು ನಮ್ಮ ಹುಡುಗ ಹೇಳ್ತಾನೆ, ಪರವಾಗಿಲ್ಲ ಸುಮ್ಮನೆ ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಲ್ವ ಬ್ರದರ್. ಸೊ ಇವರು ಅದೇ ಥರ 100, 120 ನಾವೇ ಅಂತ ಹೇಳ್ತಿದ್ರು. ಈಗ 60ಕ್ಕೆ ಹೋದರು, 19ಕ್ಕೆ ಹೋದರು. ಅಲ್ಲಿಗೇನು ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಬಗ್ಗೆ ಜನ ಅವ್ರು ಕೊಟ್ಟಿರೋ ಭರವಸೆ ಬಗ್ಗೆ ವಿಶ್ವಾಸ ಇಲ್ಲ. ನಾವು 5 ಗ್ಯಾರಂಟಿ ಕೊಟ್ಟು ನಮ್ಮ ಮೇಲೆ ಭರವಸೆ ಇಟ್ಟರು, ಅವ್ರ ಮೇಲೆ ಇಡಲ್ಲ ಅಂದ್ರೇನು? ನಮ್ಮ ಆಡಳಿತದ ಬಗ್ಗೆ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ, ACC ಕಾಂಗ್ರೆಸ್ ಲೀಡ್ರ್ ಬಗ್ಗೆ, DK ಶಿವಕುಮಾರ್ ಬಗ್ಗೆ ನಂಬಿಕೆ ಇತ್ತು, ಜನ ಓಟ್ ಕೊಟ್ಟರು. ಈಗ ಮತ್ತೆ ಪಾರ್ಲಿಮೆಂಟ್ ಬರ್ತಾಯಿದೆ, ಅವ್ರಿಗೆ ಆತಂಕ ಇದೆ. ಪಾರ್ಲಿಮೆಂಟಲ್ಲಿ ನಾವು 26 ಸೀಟ್, ಈಗ 27 ಅವರು ನಾವು ಒಂದೇ ಇಂಡಿಪೆಂಡೆಂಟು ಅವ್ರ ಪರನೇ ಇದ್ದಾರಲ್ಲ, ಅವರು ಬೆಂಬಲ ಘೋಷಣೆ ಮಾಡಿದ್ದಾರೆ. ಈಗ BJP JDS ಅಲ್ಲೂ ಅವ್ರ ಪರನೇ ಇದ್ದಾರೆ. ಹಾಗಾಗಿ 27 ಸೀಟು ಈಗ ಪ್ರೆಸೆನ್ಸ್ ಇತ್ಕೊಂಡು ಕಾವೇರಿ ಇಶ್ಯೂನಲ್ಲೇ ಅವ್ರದ್ದೇನು ಮಧ್ಯ ಪ್ರವೇಶ ಇಲ್ಲ. MP ಗಳದಾಗಲಿ ಅಥವಾ ಈ ಪಕ್ಷದ ಇಲ್ಲಿಯ BJP ಅಥವಾ ಜನತಾದಳ ಲೀಡ್ರ್ಗಳಲ್ಲಿ ಪ್ರವೇಶ ಇಲ್ಲ. ಬರಗಾಲದಲ್ಲಿ ಅವ್ರದ್ದು ಯಾವುದೂ ಸಹ ಎಫರ್ಟ್ ಇಲ್ಲ. ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ, ಅದೇನಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಪ್ರವಾಸಕ್ಕೆ ಹೋಗ್ತಾರೆ, ಏನು ಯಾವ ಕಾರಣಕ್ಕೆ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆ ಎದುರಿಸ್ಬೇಕು ಅಂದರೆ ಈ ಥರದ ಇಶ್ಯೂನೇ ಧರ್ಮ, ಜಾತಿ ಇಂಥದ್ದನ್ನೇ ಎತ್ಕಟ್ಟಬೇಕು. ಇದನ್ನೆಲ್ಲ ಕೇಳೋಕ್ಕೆ ಜನ ಎಷ್ಟು ದಿವಸ ಕೇಳ್ತಾರೆ? ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರ ಪಕ್ಷದ ಕ್ಯಾಂಡಿಡೇಟ್ ಯಾರು ಅಂತ ನಾನು ಡಿಸೈಡ್ ಮಾಡೋನು ಅಥವಾ ನನಗೆ ಅವಶ್ಯಕತೆ ಏನಿದೆ? ಅವ್ರು ಅಲ್ಲಪ್ಪ, ಅದೇ ಹೇಳ್ತಾ ಇದ್ದೀನಿ. ಜನತಾದಳದ್ದು BJP ಕ್ಯಾಂಡಿಡೇಟು 28 ಕ್ಷೇತ್ರದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕ್ತಾರೆ ಅಂತ ನನಗೆ ಹಾಕ್ಬೇಕಾದ್ರೆ ಅವಶ್ಯಕತೆ ಏನಿದೆ? ನನಗೆ ನಮ್ಮ ಪಕ್ಷದ ಅಷ್ಟೇ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಗೆ ಏನು ಬೇಕೋ ಅದನ್ನು ನಾವು ಸ್ಟ್ರಾಟಜಿ ಮಾಡ್ತೀವಿ. ನಾವು ಎದುರುಗಡೆ ಯಾರು ಬರ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಎದುರುಗಡೆಯವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಲ್ಲ. ನಾವು ನಮ್ಮ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕು ಅಂತ ಹೋರಾಟ.